ಸಿಲ್ಕ್ ಸ್ಮಿತಾ ಈ ಹೆಸರು ಕೇಳಿದ್ರೆ ವಯಸ್ಕರಿಂದ ಹಿಡಿದು ವೃದ್ಧರವರೆಗೂ ಮೈಯೆಲ್ಲ ರೋಮಾಂಚನವಾಗ್ತಿತ್ತು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಂತಹ ಗ್ಲಾಮರ್ ಗೊಂಬೆ ಆಗಿದ್ರು ಸಿಲ್ಕ್ ಸ್ಮಿತಾ. 90ರ ದಶಕದಲ್ಲಿ ತಮ್ಮ ಮೈಮಾಟ, ಮಾದಕ ನೋಟ, ನೃತ್ಯದಿಂದ ಕನಸಲ್ಲೂ ಪಡ್ಡೆ ಹೈಗಳಿಗೆ ಕಚಗುಳಿ ಇಡ್ತಿದ್ದ ಬೋಲ್ಡ್ ಬ್ಯೂಟಿ, ಮಾದಕ ಬೆಡಗಿ. ಅದು ಯಾವುದೇ ಸಿನಿಮಾ ಆಗಿರಲಿ, ಸಿಲ್ಕ್ ಸ್ಮಿತಾ ಡ್ಯಾನ್ಸ್ ಇದ್ರೆ ಆ ಸಿನಿಮಾ ಹಿಟ್ ಆಗುತ್ತೆ ಎಂಬ ಮಾತುಗಳಿದ್ವು. ಆ ಮಟ್ಟಿಗೆ ಸಿಲ್ಕ್ ಸ್ಮಿತಾಗೆ ಚಿತ್ರರಂಗದಲ್ಲಿ ಬೇಡಿಕೆ ಇತ್ತು. ಸಿಲ್ಕ್ ಸ್ಮಿತಾ ಯಾವುದಾದ್ರೂ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅನ್ನೋ ಸುದ್ದಿ ಗೊತ್ತಾದ್ರೆ ಸಾಕು, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕಾಯುವವರೇ ಹೆಚ್ಚಿದ್ರು. ಇವರ ಡ್ಯಾನ್ಸ್ ಅನ್ನ ಕಣ್ತುಂಬಿಕೊಳ್ಬೇಕು ಅಂತಾನೆ ಈಕೆಯ ಸೌಂದರ್ಯದ ಆರಾಧಕರು ಥಿಯೇಟರ್ಗಳಿಗೆ ಲಗ್ಗೆ ಇಡ್ತಾ ಇದ್ರು. ಸಿಲ್ಕ್ ಸ್ಮಿತಾ ಅಂದ್ರೆ ಅಂದು ಅಷ್ಟು ಕ್ರೇಜ್ ಇತ್ತು ನೋಡಿ. ಆದ್ರೆ ಇಂತಹ ಬ್ಯೂಟಿಯ ಅಂತ್ಯ ಮಾತ್ರ ದುರಂತ. ಹೌದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇಡಿಕೆ ಹೆಚ್ಚಿರುವಾಗಲೇ ಸಿಲ್ಕ್ ಸ್ಮಿತಾ ಸಾವನ್ನಪ್ತಾರೆ. ಆದ್ರೆ ಅವರದ್ದು ಸಹಜ ಸಾವಲ್ಲ, ಆತ್ಮಹತ್ಯೆ. ಇಂದಿಗೂ ಸಿಲ್ಕ್ ಸ್ಮಿತಾ ಸಾವಿನ ರಹಸ್ಯ ನಿಗೂಢವಾಗಿಯೇ ಇದೆ. ಹಾಗಿದ್ರೆ ಸಿಲ್ಕ್ ಸ್ಮಿತಾ ಅವರ ಬಾಳಲ್ಲಿ ಆಗಿದ್ದೇನು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಸಿಲ್ಕ್ ಸ್ಮಿತಾ ಅವರ ಹಿನ್ನೆಲೆಯನ್ನ ಒಮ್ಮೆ ನೋಡೋಣ. ಸಿಲ್ಕ್ ಸ್ಮಿತಾ ಅವರು ಡಿಸೆಂಬರ್ 2, 1960ರಲ್ಲಿ ಆಂಧ್ರ ಪ್ರದೇಶದ ಯಲೂರಿನಲ್ಲಿ ಜನಿಸ್ತಾರೆ. ಸಿಲ್ಕ್ ಸ್ಮಿತಾ ಅವರ ನಿಜ ಹೆಸರು ವಿಜಯಲಕ್ಷ್ಮಿ. ತಂದೆ ಒಡ್ಲಪತಿ ರಾಮಲ್ಲು ಮತ್ತು ತಾಯಿ ಸರಸಮ್ಮ. ಕಡು ಬಡತನದ ಕುಟುಂಬವಾಗಿದ್ದ ಕಾರಣ ತಮ್ಮ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸುತ್ತಾರೆ. 4ನೇ ತರಗತಿಗೆ ಶಾಲೆಯನ್ನ ತೊರೆದ ಸಿಲ್ಕ್ ಸ್ಮಿತಾ ಅವರಿಗೆ ಆಕೆಯ ಪೋಷಕರು ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ 14ರ ಆಸುಪಾಸಿನಲ್ಲೇ ವಯಸ್ಸಿನಲ್ಲಿ ಹಿರಿಯನಾದ ಸ್ಥಳೀಯ ವ್ಯಕ್ತಿಯೊಬ್ಬನ ಜೊತೆಗೆ ಮದುವೆ ಮಾಡಿಬಿಡ್ತಾರೆ. ಆದರೆ ಸಿಲ್ಕ್ ಸ್ಮಿತಾ ಬಾಳಿಗೆ ಮದುವೆ ಬೆಳಕಾಗ್ಲಿಲ್ಲ. ಬದಲಾಗಿ ಆಕೆಯ ಗಂಡ, ಅತ್ತೆ, ಮಾವ ಆಕೆಯನ್ನ ನಿಂದಿಸುವುದೇ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ರು. ಆಕೆಗೆ ನಿರಂತರವಾಗಿ ಕಿರುಕುಳ ಆಗ್ತಿತ್ತು. ಹಾಗಾಗಿ ಮದುವೆಯಾದ 2 ವರ್ಷಕ್ಕೆ ಸಿಲ್ಕ್ ಸ್ಮಿತಾ ಆ ಬಂಧನವನ್ನ ಬಿಡಿಸಿಕೊಂಡು ಹೊರಬಂದು ಬಿಡ್ತಾರೆ. ಆನಂತರ ತನ್ನನ್ನು ತಾನು ನೋಡಿಕೊಳ್ಳಲೇಬೇಕಲ್ವಾ, ಹಾಗಾಗಿ ಮನೆ ಕೆಲಸದವಳಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಚೆನ್ನೈಗೆ ಬಂದ ಸಿಲ್ಕ್ ಸ್ಮಿತಾ ನಟಿ ಅಪರ್ಣಾ ಅವರಿಗೆ ಟಚ್ ಅಪ್ ಆರ್ಟಿಸ್ಟ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾರೆ. ಹೀಗೆ ದಿನಗಳು ಉರುಳ್ತಾ ಇದ್ದಂತೆ ಸಿಲ್ಕ್ ಸ್ಮಿತಾ ಅವರು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸುವುದಕ್ಕೆ ಶುರು ಮಾಡಿದ್ರು. ಮಲಯಾಳಂ ನಿರ್ದೇಶಕ ಆಂಥೋನಿ ಈಸ್ಟ್ಮನ್ ಅವರ ಇನಾಯೆ ಥೇಡಿ ಚಿತ್ರದಲ್ಲಿ ನಾಯಕಿಯಾಗಿ ಮೊದಲ ಬಾರಿಗೆ ಚಲನಚಿತ್ರದ ಪಾತ್ರವನ್ನ ನಿರ್ವಹಿಸಿದ್ರು. ಆದರೆ ಈ ಸಿನಿಮಾ ಬಹಳ ದಿನಗಳ ನಂತರ ರಿಲೀಸ್ ಆಗುತ್ತೆ. ಇನ್ನು ಈಸ್ಟ್ಮನ್ ಅವರೇ ವಿಜಯಲಕ್ಷ್ಮಿ ಆಗಿದ್ದ ಇವರಿಗೆ ಸ್ಮಿತಾ ಎಂಬ ಹೆಸರನ್ನ ಕೊಡ್ತಾರೆ. ಇನ್ನು ನಿರ್ದೇಶಕ ವಿನು ಚಕ್ರವರ್ತಿಯವರು ಸಿಲ್ಕ್ ಸ್ಮಿತಾ ಅವರಿಗೆ ಮಾರ್ಗದರ್ಶಕರಾಗ್ತಾರೆ. ತಮಿಳು, ಇಂಗ್ಲಿಷ್ ನೃತ್ಯ ನಟನೆಯನ್ನ ಕಲಿಸ್ಕೊಡ್ತಾರೆ. ವಿನು ಚಕ್ರವರ್ತಿಯವರ ತೆಕ್ಕೆಗೆ ಬಂದ ನಂತರ ಸಿಲ್ಕ್ ಸ್ಮಿತಾ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಅವಕಾಶಗಳು ಸಿಗುವುದಕ್ಕೆ ಶುರುವಾಗುತ್ತವೆ. 1980ರಲ್ಲಿ ತಮಿಳು ಚಿತ್ರ ವಂಡಿ ಚಕ್ಕರಂನಲ್ಲಿ ತಮ್ಮ ಪಾತ್ರದ ಮೂಲಕ ಸಾಕಷ್ಟು ಗಮನ ಸೆಳೆದು ಮೆಚ್ಚುಗೆಯನ್ನ ಸಿಲ್ಕ್ ಸ್ಮಿತಾ ಪಡಿತಾರೆ. ಈ ಚಿತ್ರದಲ್ಲಿನ ತಮ್ಮ ಸಿಲ್ಕ್ ಪಾತ್ರದಿಂದಲೇ ಇವರ ಲಕ್ ಕೂಡ ಬದಲಾಯಿತು. ಅಂದಿನಿಂದ ಚಿತ್ರರಂಗದಲ್ಲಿ ಸಿಲ್ಕ್ ಸ್ಮಿತಾ ಅಂತಾನೆ ಫೇಮಸ್ ಆದ್ರು. ಅವರ ಲುಕ್, ಮಾದಕ ನೋಟ, ವಯ್ಯಾರ, ಆಕರ್ಷಕ ಮೈಮಾಟ, ನೃತ್ಯದಿಂದಾಗಿ ಐಟಮ್ ಡ್ಯಾನ್ಸ್ಗಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಂಡ್ರು. ಅನೇಕ ಸಿನಿಮಾಗಳಲ್ಲಿ ವಿಲನ್ ಆಗಿಯೂ ಕೂಡ ಸಿಲ್ಕ್ ಸ್ಮಿತಾ ಬಣ್ಣ ಹಚ್ಚಿದ್ದಾರೆ. ಇನ್ನು ಸಿಲ್ಕ್ ಸ್ಮಿತಾ ತಮಿಳು, ಮಲಯಾಳಂ, ತೆಲುಗು, ಕನ್ನಡ, ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿನ ಹಳ್ಳಿ ಮೇಸ್ಟ್ರು ಚಿತ್ರದಲ್ಲಿ ಅವರ ಟೀಚರ್ ಪಾತ್ರವನ್ನ ಯಾರು ತಾನೇ ಮರೆಯೋಕ್ ಸಾಧ್ಯ ಹೇಳಿ. ಇನ್ನು ಅಂದು ಸಿಲ್ಕ್ ಸ್ಮಿತಾ ಅವರ ಕ್ರೇಜ್ ಹೇಗಿತ್ತು, ಪ್ರೇಕ್ಷಕರನ್ನ ಸೆಳೆಯುವ ಅವರ ಶಕ್ತಿ ಎಷ್ಟಿತ್ತಂದ್ರೆ, ಸಿಲ್ಕ್ ಸ್ಮಿತಾ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ತಮಿಳು ಚಲನಚಿತ್ರ ಇತಿಹಾಸಕಾರ ರಾಂಡರ್ ಗೈ ಪ್ರಕಾರ ವರ್ಷಗಟ್ಟಲೆ ಡಬ್ಬಿಗಳಲ್ಲಿ ಬಿದ್ದಿದ್ದಂತಹ ಚಲನಚಿತ್ರಗಳು ಸಿಲ್ಕ್ ಸ್ಮಿತಾ ಅವರ ಹಾಡನ್ನ ಸೇರಿಸುವ ಮೂಲಕ ಮಾರಾಟವಾಗ್ತಿದ್ವಂತೆ. ಹೀಗೆ 90ರ ದಶಕದಲ್ಲಿ ಜನಪ್ರಿಯ ಗ್ಲಾಮರ್ ನಟಿಯಾಗಿ ಖ್ಯಾತಿ ಪಡೆದ ಸಿಲ್ಕ್ ಸ್ಮಿತಾ ಅವರು 450ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಸಿಲ್ಕ್ ಸ್ಮಿತಾ ಕೇವಲ ಅತಿಥಿ ಪಾತ್ರಕ್ಕಾಗಿ ಪಡಿತಾ ಇದ್ದ ಸಂಭಾವನೆ ಯಾವ ಸೂಪರ್ ಸ್ಟಾರ್ಗಿಂತಲೂ ಕೂಡ ಕಮ್ಮಿ ಇರಲಿಲ್ಲ. ಸೌತ್ ಸಿನಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಿ ತನ್ನ ಗ್ಲಾಮರ್ನಿಂದಲೇ ಸಿನಿ ರಸಿಕರನ್ನ ಥಿಯೇಟರ್ಗೆ ಸೆಳೀತಾ ಇದ್ದ ಸಿಲ್ಕ್ ಸ್ಮಿತಾ ಅವರ ರಿಯಲ್ ಲೈಫ್, ಅವರ ಬಣ್ಣದ ಬದುಕಿನ ರೀತಿ ಕಲರ್ಫುಲ್ ಆಗಿ ಏನೂ ಇರಲಿಲ್ಲ. ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟು ಮೇಲ್ಬಂದು ತಮ್ಮದೇ ಆದ ಛಾಪು ಮೂಡಿಸಿದ್ದ ಸಿಲ್ಕ್ ಸ್ಮಿತಾ ಜೀವನದಲ್ಲಿ ತಿಂದಂತಹ ಪೆಟ್ಟು ತುಂಬಾನೇ ಘೋರವಾಗಿತ್ತು. ಆಕೆ ಬದುಕಿನಲ್ಲಿ ಎಷ್ಟೆಲ್ಲ ನೊಂದಿದ್ಲು ಅನ್ನೋದಕ್ಕೆ ಆಕೆ ಬರೆದ ಈ ಪತ್ರವೇ ಸಾಕ್ಷಿ. ಹೌದು, ನಟಿ ಸಿಲ್ಕ್ ಸ್ಮಿತಾ ಅವರು ಕೇವಲ 35 ವರ್ಷಕ್ಕೆ ತಮ್ಮ ಬದುಕಿನ ಪಯಣವನ್ನ ಮುಗಿಸ್ತಾರೆ. ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಸಿಲ್ಕ್ ಸ್ಮಿತಾ ಎಂಬ ಅಧ್ಯಾಯಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಬಿಡ್ತಾರೆ.
ಹೌದು, ಅಂದು ಸೆಪ್ಟೆಂಬರ್ 23, 1996 ಸಿಲ್ಕ್ ಸ್ಮಿತ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಸುದ್ದಿ ಬರಸಿಡಿಲಿನಂತೆ ಬಂದಪ್ಪಳಿಸಿತ್ತು. ಇನ್ನು ಸಾವಿಗೆ ಶರಣಾಗುವ ಮುನ್ನ ಸಿಲ್ಕ್ ಸ್ಮಿತ್ ಡೆತ್ ನೋಟ್ ಅನ್ನ ಬರೆದಿದ್ರು. ಆ ಡೆತ್ ನೋಟ್ ನಲ್ಲಿ ತಮ್ಮ ಜೀವನದ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು. ಅವರ ಸಾವಿಗೆ ಕಾರಣ ಏನು ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿಯೇ ಇದೆ. ಹಾಗಿದ್ರೆ ಸಿಲ್ಕ್ ಸ್ಮಿತ್ ಅವರ ಡೆತ್ ನೋಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ದೇವರೇ, ನಾನು 7 ವರ್ಷದವಳಾಗಿದ್ದಾಗಿನಿಂದಲೂ ಹೊಟ್ಟೆಪಾಡಿಗಾಗಿ ಕಷ್ಟಪಟ್ಟಿದ್ದೇನೆ. ನನ್ನವರು ಯಾರೂ ಇಲ್ಲ. ನಾನು ನಂಬಿದವರು ನನಗೆ ದ್ರೋಹ ಮಾಡಿದ್ದಾರೆ. ಬಾಬು ಬಿಟ್ರೆ ಯಾರೂ ನನ್ನ ಮೇಲೆ ಪ್ರೀತಿ ತೋರಿಸಲಿಲ್ಲ, ಯಾರೂ ಮಾಡಿಲ್ಲ. ನನ್ನನ್ನು ಪ್ರೀತಿಸಿದ ಬಾಬು ಬಿಟ್ರೆ ಎಲ್ಲರೂ ನನಗೆ ಕಷ್ಟಗಳನ್ನು ಕೊಟ್ಟವರೇ ಅಂತ ಸಿಲ್ಕ್ ಸ್ಮಿತಾ ಬರೆದಿದ್ದಾರೆ. ಯಾರ ಮೇಲೂ ನಂಬಿಕೆ ಇಲ್ಲ. ಜೀವನದಲ್ಲಿ ಎಲ್ಲರಂತೆ ನನಗೂ ಆಸೆಗಳಿವೆ. ಆದರೆ ನನ್ನ ಸುತ್ತಮುತ್ತಲಿನ ಜನರೇ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ಮಾಡಿ ನಾನು ಸಾಯುವಂತೆ ಮಾಡಿದ್ರು. ಇಷ್ಟೆಲ್ಲ ಸಾಧಿಸಿದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಬಿಟ್ಟು ಹೋಗ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೇನೆ. ಆದರೆ ನನ್ನ ಜೀವನ ಹೀಗಾಗಿದೆ. ದೇವರೇ, ಇದೆಂಥ ನ್ಯಾಯ? ನಾನು ಗಳಿಸಿದ ಅರ್ಧ ಆಸ್ತಿಯನ್ನ ಬಾಬುಗೆ ನೀಡಿರುವೆ. ಅದನ್ನು ನೀಡುವಾಗ ನಾನು ಇಷ್ಟಪಟ್ಟು ಮಾಡಿದ್ದೆ. ನನಗೆ ಆತ ಮೋಸ ಮಾಡೋದಿಲ್ಲ ಅಂತ ನಂಬಿದ್ದೆ. ನನ್ನ ಬಳಿ ಏನಿದ್ದರೂ ಬಾಬು ಕುಟುಂಬ ಮತ್ತು ನನ್ನ ಕುಟುಂಬದೊಂದಿಗೆ ಹಂಚಿಕೊಳ್ಬೇಕು. ನಾನು ನನ್ನ ಎಲ್ಲ ಭರವಸೆಗಳನ್ನು ಯಾರೊಬ್ಬರ ಮೇಲೆ ಇರಿಸಿದೆ. ಅವನು ನನಗೆ ಮೋಸ ಮಾಡಿದ. ದೇವರು ಅವನನ್ನು ನೋಡಿಕೊಳ್ತಾನೆ. ಅಂದಿನ ಹಿಂಸೆಯನ್ನು ಸಹಿಸಲಾರೆ. ನನಗೆ ಯಾವುದು ಸರಿಯೋ ಅದನ್ನೇ ಮಾಡಿದ್ದೇನೆ. ನಾನು ಒಡವೆ ಖರೀದಿಸಿದ್ರೂ ಅದನ್ನು ಧರಿಸಲು ನನಗೆ ಅವಕಾಶ ಸಿಗಲಿಲ್ಲ. ಅವನು ನನಗೆ ಬೇಕಾದಂತೆ ಬದುಕಲು ಬಿಡಲಿಲ್ಲ. ಭಗವಂತ ನನ್ನನ್ನು ಹುಡುಗಿಗಾಗಿ ಸೃಷ್ಟಿಸಿದನು. ನಾನು ಎಷ್ಟೋ ಜನರಿಗೆ ಒಳ್ಳೆಯದನ್ನು ಮಾಡಿದ್ರೂ ಅವರು ನನಗೆ ದ್ರೋಹ ಮಾಡಿದ್ದಾರೆ. 5 ವರ್ಷಗಳ ಹಿಂದೆ ಯಾರೋ ನನಗೆ ಜೀವನ ನೀಡಿದ್ರು. ಅವನು ಈಗ ಕೊಡಲು ಬಯಸುವುದಿಲ್ಲ. ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಸಹಿಸಿಕೊಂಡಿದ್ದೇನೆ. ಆದ್ರೇನು ಬದುಕಲು ನನ್ನಿಂದ ಸಾಧ್ಯವಾಗಲ್ಲ. ಈ ಪತ್ರವನ್ನ ಬರೆಯಲು ನಾನು ಎಷ್ಟು ನರಕ ಯಾತನೆ ಅನುಭವಿಸಿದ್ದೇನೆ ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳಿ ನಟಿ ಸಿಲ್ಕ್ ಸ್ಮಿತಾ ಅವರು ಪತ್ರದಲ್ಲಿ ತಮಗಾದಂತಹ ಮೋಸ, ಅನ್ಯಾಯ, ನೋವು, ಅಳಲುಗಳನ್ನು ತೋಡ್ಕೊಂಡಿದ್ದಾರೆ. ಆದರೆ ಇದುವರೆಗೂ ಕೂಡ ಸಿಲ್ಕ್ ಸ್ಮಿತಾ ಅವರಿಗೆ ಮೋಸ ಮಾಡಿದ್ದು ಯಾರು? ಬಾಬು ಅಂತ ಕರೆದಿದ್ದು ಯಾರನ್ನ? ಬಾಬು ಅನ್ನೋ ವ್ಯಕ್ತಿಯೇ ಸಿಲ್ಕ್ ಸ್ಮಿತಾ ಅವರ ಸಾವಿಗೆ ಕಾರಣನಾದ್ನ ಅನ್ನೋ ಪ್ರಶ್ನೆ ನಿಗೂಢವಾಗಿಯೇ ಉಳಿದಿದೆ.